ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಶ್ರೀರಾಮುಲು ಒಂದೊಮ್ಮೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರೆ, ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಬಹಳಷ್ಟು ಅವರ ಹೆಸರುಗಳು ಓಡಾಡಿತ್ತು. ಅಷ್ಟು ಮಾತ್ರವಲ್ಲ, ಅವರು ಈ ಎಸ್.ಟಿ ಸಮುದಾಯಕ್ಕೆ ಸೇರಿದವರು. ಎಸ್.ಟಿ ಸಮುದಾಯ ಅಂತಂದರೆ ಈ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಉಗ್ರಪ್ಪ, ಈ ಸಮುದಾಯಕ್ಕೆ ಸೇರಿದಂಥವ್ರು. ಸೊ ಹಾಗಾಗಿ ಈ ಒಂದು 13 ಜಿಲ್ಲೆಗಳಲ್ಲಿ ಆ ಸಮುದಾಯದ ಪ್ರಭಾವ ಇದೆ. 13 ಜಿಲ್ಲೆಗಳಲ್ಲಿದೆ, 9ರಿಂದ 13 ಜಿಲ್ಲೆ ಸ್ವಲ್ಪ ಮಾಡಿ. ಸೊ ಹಾಗಾಗಿ ಅವರ ಒಂದು ವೋಟ್ ಬ್ಯಾಂಕ್ ಇದೆ. ಇವರು ಈ ಹಿಂದೆ ಬಿ ಜೆ ಪಿಯಿಂದ ಹೊರಬಂದು ಪ್ರತ್ಯೇಕ ಪಕ್ಷ ಮಾಡಿದಾಗಲೂ ಕೂಡ ಒಂದು 3% ವೋಟ್ ಬಂದಿದೆ. 3% ವೋಟ್ ಅಂದರೆ ಕಡಿಮೆ ವೋಟ್ ಅಲ್ಲ, ಅದು 4 ಸೀಟ್ ಕೂಡ ಬಂದಿದೆ. ಕಡಿಮೆ ಅಲ್ಲ, ಆ ತಾಕತ್ತಿದೆ ರಾಮುಲು ಅವರಿಗೆ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಯಿತು, 2 ಎಲೆಕ್ಷನ್ಗಳಲ್ಲಿ ಸೋತು ಸುಣ್ಣವಾಗಿದ್ದರು. ಆಮೇಲೆ ಜನಾರ್ದನ್ ರೆಡ್ಡಿ ವಾಪಸ್ ಬಿ ಜೆ ಪಿಗೆ ಬಂದರು. ಅವರ ಪಾರಮ್ಯ ಜಾಸ್ತಿ ಆಯಿತು. ಇವರ ಹಳೆಯ ದೋಸ್ತುಗಳಾಗಿದ್ದರೂ ಕೂಡ ಇವರ ನಡುವೆ ಯಾವುದೊಂದು ಬಿರುಕು ಬಂತು. ಆ ಬಿರುಕಿನ ಹಿಂದೆ ದುಡ್ಡಿನ ಆಟ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಹೇಳ್ತೀನಿ. ಆದರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದು ರಾಮುಲು ಅವರನ್ನು ಎತ್ತಿ ಕಟ್ತಾ ಇರೋದು ಡಿ ಕೆ ಶಿವಕುಮಾರ್. ರಾಮುಲು ಅವರು ಕಾಂಗ್ರೆಸ್ಗೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಹಣಿಬಹುದಲ್ವಾ, ಆ ಕಾರಣಕ್ಕಾಗಿ ಇದೆಲ್ಲ ನಡೀತಾ ಇದೆ ಅಂತೇಳಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಜಗಳ ಶುರುವಾಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಕಿತ್ತಾಡ್ತಿರುವಾಗಲೇ ರೆಡ್ಡಿ ರಾಮುಲು ಫ್ರೆಂಡ್ಸ್ಗಳು ತೋಳೇರಿಸಿಕೊಂಡು ಅಖಾಡಕ್ಕಿಳಿದಿದ್ದಾರೆ. ಈ ಜಗಳದ ಹಿಂದೆ ಗಣಿ ದುಡ್ಡಿನ ಘಾಟು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿಂದೆಲ್ಲಿಗೆ ಟ್ವಿಸ್ಟ್ ರಿಪೋರ್ಟ್ ನೋಡಿ. ಟೈಮ್ ಬಂದ ತಟ್ಟೆಲ್ಲ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು. ಹಳೆ ರೆಕಾರ್ಡ್ಸ್ ತಗೊಂಡು ನೋಡಿ, ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೊಂದು ಯುದ್ಧ. ರಾಮುಲು ವಿರುದ್ಧ ಕೊಲೆ ಆರೋಪ ಬಂದಿತ್ತಂತೆ. ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ರಾಮುಲು 2004 ರಾಮುಲು MLA ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು. ಅವನು ರಾಮುಲಿಗೆ ಭಾಳ ವಿರೋಧ ಮಾಡ್ತಾ ಇದ್ದ, ಅವನು ಕೊಲೆ ಆಯಿತು. ಆ ಕೊಲೆ ಆರೋಪ ನೇರವಾಗಿ ರಾಮುಲು ಮೇಲೆ ಬಂತು. ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರ, ಯಾರೋ ಸತ್ತೋಗಿದ್ರೆ ಇಲ್ಲ ಇವನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು. ಆ ದಿವಾಕರ್ ಬಾಬು ಬಂದಂತ ನಾರಾಯಣ್ ರೆಡ್ಡಿನ ಮುಗಿಸ್ತೀನಿ ಅಂತೇಳಿ ಎಷ್ಟು ನೋಡ್ರಿ, ಅವ್ನು ಹೆಂಗೆ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಶ್ರೀರಾಮುಲು ವಿರುದ್ಧ ನಾನು ದೂರು ಕೊಟ್ಟಿಲ್ಲ. ಈ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವ್ರು ಏನು ಹೇಳಿದ್ದಾರೆ ಅನ್ನೋದು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚು ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರು ಏನೇನು ಮಾಡಿದ್ದಾರೆ ಅನ್ನಂಥದ್ದು. ಅವ್ರೇನು ಸಹಜ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ಶ್ರೀರಾಮುಲುನನ್ನ ಮಂತ್ರಿ ಮಾಡಿದ್ದೆ ನಾನು. ರಾಜಕೀಯ ಅಂತಂದರೆ ನಾವು ಶ್ರೀರಾಮುಲನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ. ಶ್ರೀರಾಮುಲನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ. ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಅಸಲು. ಆದರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲಿಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಹಳೆ ರೆಕಾರ್ಡ್ಸ್ ತಗೊಂಡು ನೋಡಿ, ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ. ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿಜಿಯವರು ನನ್ನಿಂದ ಅಂತಾನ. ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರಲಿ ನನ್ನಿಂದ ಅಂತಾನ. ಅವ್ರ ನೇಚರ್. ಮೊಳಕಾಲ್ಮೂರಿನಲ್ಲಿ ನಾನೇ ರಾಮುಲುರನ್ನ ಗೆಲ್ಲಿಸಿದೆ. ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲಿಗೆ ನಾನು. ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ, ಒಬ್ಬ ವಾಲ್ಮೀಕಿ ಜನಾಂಗವನಿಗೆ 2 ಕಡೆ ಅವಕಾಶ ಮಾಡಿಕೊಡ್ತಾರೆ ನೋಡ್ರಿ. ಅಂದರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣವೇ ಮ್ಯಾಜಿಕ್ ಮಾಡಿ 45,000 ವೋಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ. ಹಾಲುಣಿಸಿದ ತಾಯಿಗೆ ಕಾಲಿಂದ ಬದ್ದರು. ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ,
ಏನು ಗಾದೆ ಮಾತು ಅಂತಂದರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನು ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ, ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರ್ಬೋದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ಹೆಂಗ ಸರ್ಕಾರಗಳು ಬಂದ್ರೆ ಯಾರು ಗೆದ್ದಂತವ್ರು ನನ್ನಿಂದ ಅಲ್ಲಿ ಎಲ್ಲ ಹೇಳ್ಕೊಂತ ಹೋಗ್ತಾನಲ್ಲ, ಹೆಂಗ ರಾಮ್ಲವ್ರು ಹಿಂಗಿದ್ದಂತ ಕತ್ತೆ ಕಟ್ತಾ ಇದ್ದಾನೆ, ಸುಳ್ಳಿನ ಮೇಲೆ ಕೋಟೆ ಕಟ್ತಾ ಇದ್ದಾನೆ, ಅವ್ನು ಇನ್ನೂ 100 ಸುಳ್ಳು ಹೇಳ್ತಾನ. ಅವನು ಇವತ್ತು ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂಡು ದೊಡ್ಡ ಮನುಷ್ಯ ಆದಂತನು. ಶ್ರೀರಾಮುಲು ಬೇಕಿದ್ರೆ ಪಾರ್ಟಿ ಬಿಡಬಹುದು. ಶ್ರೀರಾಮುಲು ಅವರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದರೆ ಅವ್ರಿಗೇನು ಇದೇನು ಹೊಸದೇನಲ್ಲ. 25 ವರ್ಷದ ಬಗ್ಗೆ ಯೋಚನೆ ಮಾಡ್ತೀರ ಕಣ. ರಾಮ್ಲವ್ರು ಇಲ್ಲಿ ಇರಬಾರ್ದು ಅನ್ನೋದು ಆತನ ಮನಸ್ಸಿಗೆ ಇಚ್ಛೆ ಆಗಿರ್ಬೋದು. ನೋಡಿದ್ರಲ್ಲ, ಒಂದು ಕಾಲದ ಮಿತ್ರರು ಏಕವಚನದಲ್ಲಿ ಹೇಗೆಲ್ಲ ಬೈದಾಡ್ಕೊಂಡ್ರು ಅಂತ. ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೈತೆ ಹಬ್ಬ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಶ್ರೀರಾಮುಲು ಒಂದೊಮ್ಮೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರೆ, ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಬಹಳಷ್ಟು ಅವರ ಹೆಸರುಗಳು ಓಡಾಡಿತ್ತು. ಅಷ್ಟು ಮಾತ್ರವಲ್ಲ, ಅವರು ಈ ಎಸ್ ಟಿ ಸಮುದಾಯಕ್ಕೆ ಸೇರಿದವರು. ಎಸ್ ಟಿ ಸಮುದಾಯ ಅಂತಂದರೆ ಈ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಉಗ್ರಪ್ಪ, ಈ ಸಮುದಾಯಕ್ಕೆ ಸೇರಿದಂಥವ್ರು. ಸೊ ಹಾಗಾಗಿ ಈ ಒಂದು 13 ಜಿಲ್ಲೆಗಳಲ್ಲಿ ಆ ಸಮುದಾಯದ ಪ್ರಭಾವ ಇದೆ. 13 ಜಿಲ್ಲೆಗಳಲ್ಲಿದೆ, 9 ರಿಂದ 13 ಜಿಲ್ಲೆ ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ಅವರ ಒಂದು ವೋಟ್ ಬ್ಯಾಂಕ್ ಇದೆ. ಇವರು ಈ ಹಿಂದೆ ಬಿ ಜೆ ಪಿಯಿಂದ ಹೊರಬಂದು ಪ್ರತ್ಯೇಕ ಪಕ್ಷ ಮಾಡಿದಾಗಲೂ ಕೂಡ ಒಂದು 3% ವೋಟ್ ಬಂದಿದೆ. 3% ವೋಟ್ ಅಂದರೆ ಕಡಿಮೆ ವೋಟ್ ಅಲ್ಲ, ಅದು 4 ಸೀಟ್ ಕೂಡ ಬಂದಿದೆ. ಕಡಿಮೆ ಅಲ್ಲ, ಆ ತಾಕತ್ತಿದೆ ರಾಮುಲು ಅವರಿಗೆ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಯಿತು, 2 ಎಲೆಕ್ಷನ್ಗಳಲ್ಲಿ ಸೋತು ಸುಣ್ಣವಾಗಿದ್ದರು. ಆಮೇಲೆ ಜನಾರ್ದನ್ ರೆಡ್ಡಿ ವಾಪಸ್ ಬಿ ಜೆ ಪಿಗೆ ಬಂದರು. ಅವರ ಪಾರಮ್ಯ ಜಾಸ್ತಿ ಆಯಿತು. ಇವರ ಹಳೆಯ ದೋಸ್ತುಗಳಾಗಿದ್ದರೂ ಕೂಡ ಇವರ ನಡುವೆ ಯಾವುದೊಂದು ಬಿರುಕು ಬಂತು. ಆ ಬಿರುಕಿನ ಹಿಂದೆ ದುಡ್ಡಿನ ಆಟ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಹೇಳ್ತೀನಿ. ಆದರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದು ರಾಮುಲು ಅವರನ್ನು ಎತ್ತಿ ಕಟ್ತಾ ಇರೋದು ಡಿ ಕೆ ಶಿವಕುಮಾರ್. ರಾಮುಲು ಅವರು ಕಾಂಗ್ರೆಸ್ಗೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಹಣಿಬಹುದಲ್ವಾ, ಆ ಕಾರಣಕ್ಕಾಗಿ ಇದೆಲ್ಲ ನಡೀತಾ ಇದೆ ಅಂತೇಳಿ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಜಗಳ ಶುರುವಾಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಕಿತ್ತಾಡ್ತಿರುವಾಗಲೇ ರೆಡ್ಡಿ ರಾಮುಲು ಫ್ರೆಂಡ್ಸ್ಗಳು ತೋಳೇರಿಸಿಕೊಂಡು ಅಖಾಡಕ್ಕಿಳಿದಿದ್ದಾರೆ. ಈ ಜಗಳದ ಹಿಂದೆ ಗಣಿ ದುಡ್ಡಿನ ಘಾಟು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿಂದೆಲ್ಲಿಗೆ ಟ್ವಿಸ್ಟ್, ರಿಪೋರ್ಟ್ ನೋಡಿ. ಟೈಮ್ ಬಂದಂತ ಟೈಮಲ್ಲಿ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು. ಹಳೆ ರೆಕಾರ್ಡ್ಸ್ ತಗೊಂಡು ನೋಡಿ, ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೊಂದು ಯುದ್ಧ. ರಾಮುಲು ವಿರುದ್ಧ ಕೊಲೆ ಆರೋಪ ಬಂದಿತ್ತಂತೆ. ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಶ್ರೀರಾಮುಲು 2004 ಶ್ರೀರಾಮುಲು MLA ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು. ಅವನು ಶ್ರೀರಾಮುಲಿಗೆ ಭಾಳ ವಿರೋಧ ಮಾಡ್ತಾ ಇದ್ದ, ಅವನು ಕೊಲೆ ಆಯಿತು. ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು. ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರ, ಯಾರೋ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು. ಆ ದಿವಾಕರ್ ಬಾಬು ಬಂದಂತ ನಾರಾಯಣ್ ರೆಡ್ಡಿನ ಮುಗಿಸ್ತೀನಿ ಅಂತೇಳಿ ಎಷ್ಟು ನೋಡ್ರಿ, ಅವ್ರು ಹೆಂಗೆ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಅವ್ನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಶ್ರೀರಾಮುಲು ವಿರುದ್ಧ ನಾನು ದೂರು ಕೊಟ್ಟಿಲ್ಲ. ಈ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವ್ರು ಏನು ಹೇಳಿದ್ದಾರೆ ಅನ್ನೋದು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚು ಬಿಡ್ತೀವಿ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು. ಅವ್ರೇನು ಸಹಜ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಹಣೆ ಬರೋನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ಶ್ರೀರಾಮುಲುನನ್ನ ಮಂತ್ರಿ ಮಾಡಿದ್ದೆ ನಾನು. ರಾಜಕೀಯ ಅಂತಂದರೆ ನಾವು ಶ್ರೀರಾಮುಲನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ. ಶ್ರೀರಾಮುಲನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ. ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಅಸಲು. ಆದರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ.
ಸೊ ನನ್ನ ಬದಲು ಶ್ರೀರಾಮುಲನ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಹಳೆ ರೆಕಾರ್ಡ್ಸ್ ತೆಗೆದು ನೋಡಿ, BJP ಸರ್ಕಾರ ಬಂದಿದೆ ನನ್ನಿಂದ ಅಂತಾನ, ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿಜಿಯವರು ನನ್ನಿಂದ ಅಂತಾನ, ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರಲಿ ನನ್ನಿಂದ ಅಂತಾನ. ಅವ್ರ ನೇಚರ್. ಮೊಳಕಾಲ್ಮೂರಿನಲ್ಲಿ ನಾನೇ ರಾಮುಲುರನ್ನ ಗೆಲ್ಲಿಸಿದೆ. ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲ್ಗೆ ನಾನು. ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ, ಒಬ್ಬ ವಾಲ್ಮೀಕಿ ಜನಾಂಗವನಿಗೆ 2 ಕಡೆ ಅವಕಾಶ ಮಾಡಿಕೊಡ್ತಾರೆ ನೋಡ್ರಿ. ಅಂದರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣವೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಇದನ್ನು ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ. ಹಾಲುಣಿಸಿದ ತಾಯಿಗೆ ಕಾಲಿಂದ ಬದ್ದರು. ಒಂದು ಗಾದೆ ಮಾತನ್ನೇ ಹೇಳ್ತಾ ಇರ್ತಾರೆ. ಏನು ಗಾದೆ ಮಾತು ಅಂತಂದರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನು ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ. ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರ್ಬೋದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ಹೆಂಗೆ ಸರ್ಕಾರಗಳು ಬಂದರೆ ಯಾರು ಗೆದ್ದಂಥವ್ರು ನನ್ನಿಂದ ಅಲ್ಲಿ ಎಲ್ಲ ಹೇಳ್ಕೊಂತ ಹೋಗ್ತಾನಲ್ಲ, ಹೆಂಗೆ ರಾಮ್ಲವ್ರು ಹಿಂಗಿದ್ದಂತ ಕತೆ ಕಟ್ತಾ ಇದ್ದಾನೆ, ಸುಳ್ಳಿನ ಮೇಲೆ ಕೋಟೆ ಕಟ್ತಾ ಇದ್ದಾನೆ. ಅವ್ನು ಇನ್ನೂ 100 ಸುಳ್ಳು ಹೇಳ್ತಾನೆ. ಅವನು ಇವತ್ತು ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂಡು ದೊಡ್ಡ ಮನುಷ್ಯ ಆದಂತನು. ಶ್ರೀರಾಮುಲು ಬೇಕಿದ್ರೆ ಪಾರ್ಟಿ ಬಿಡಬಹುದು. ಶ್ರೀರಾಮುಲು ಅವರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದರೆ ಅವ್ರಿಗೇನಿದೇನು ಹೊಸದೇನಲ್ಲ. 25 ವರ್ಷದ ಬಗ್ಗೆ ಯೋಚನೆ ಮಾಡ್ತೀರ ಕಣ. ರಾಮ್ಲವ್ರು ಇಲ್ಲಿ ಇರಬಾರ್ದು ಅನ್ನೋದು ಆತನ ಮನಸ್ಸಿಗೆ ಇಚ್ಛೆ ಆಗಿರ್ಬೋದು. ನೋಡಿದ್ರಲ್ಲ, ಒಂದು ಕಾಲದ ಮಿತ್ರರು ಏಕವಚನದಲ್ಲಿ ಹೇಗೆಲ್ಲ ಬೈದಾಡ್ಕೊಂಡ್ರು ಅಂತ. ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೈತೆ ಹಬ್ಬ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.